ಈ ಸಭೆ ಸಂಭ್ರಮದ ಸಭೆ, ಕೃತಜ್ಞತೆಯ ಸಭೆ, ವಿಷನ್ ಮಿಷನ್ ಅನ್ನತಕ್ಕಂಥದ್ದು. ಇವತ್ತು ರಾಜ್ಯಾದ್ಯಂತ ಇರತಕ್ಕಂಥ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ, ಅದರಲ್ಲೂ ಕೂಡ ಬಡ್ಜೆಟ್ ಶಾಲೆಗಳಿಗೆ ಮುಂದಿನ ಹೆಜ್ಜೆ ಏನು, ಮುಂದೆ ಯಾವ ರೀತಿಯಲ್ಲಿ ಸರಳೀಕರಣ ಆಗುತ್ತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಂಗಿರುತ್ತೆ, ಎಷ್ಟು ರಿಫಾರ್ಮ್ಸ್ ಆಗಿ ನೀವು ಗುಣಮಟ್ಟದ ಕಡೆ ಎಷ್ಟು ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿಗಳಿಂದ ಸಮೇತರಾಗಿ ನಮ್ಮ ಗೌರವ ಅಧ್ಯಕ್ಷರಾದಂಥ ಪುಟ್ಟಣ್ಣನವರ ಸಹಕಾರದಿಂದ ಈ ಎಲ್ಲ ಸೌಲಭ್ಯಗಳು ಈ ಸರ್ಕಾರ ಕೊಟ್ಟಿದೆ. ಈ ಸರ್ಕಾರದ ಪ್ರತಿಫಲವಾಗಿ ಇವತ್ತು 1 ಕೋಟಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ SSLC ಪರಿಷ್ಕರಣೆ ಆಗಿದೆ. ಇದರಿಂದ ಲಕ್ಷಾಂತರ ಮಕ್ಕಳು ಜೀವನ ಕಟ್ಕೊತಾರೆ. ಅದೇ ರೀತಿಯಲ್ಲಿ ಟೆಕ್ಸ್ಟ್ ಬುಕ್ ರಿಫಾರ್ಮ್ಸು ಮತ್ತು RR ರಿಫಾರ್ಮ್ಸು ಎಲ್ಲ ಆಗ್ತಾಯಿದೆ. ಹಾಗಾಗಿ ಕೃತಜ್ಞತೆಯನ್ನು ಇಲಾಖೆಗೆ ಸಲ್ಲಿಸಿದ್ದೇವೆ. ಮೊನ್ನೆ ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಬಂಗಾರ ಎಂಬ ಬಿರುದು ಕೊಟ್ಟು ಅವರಿಗೆ ಗೌರವವನ್ನು ನಾವು ನಮನವನ್ನು ಸಲ್ಲಿಸಿದ್ದೇವೆ. ಈಗ 65 ಇದ್ದಿದ್ದು ನಾವು ಪ್ರತಿಭಟನೆ ಮಾಡಿ ಕರಾಳ ಸ್ವತಂತ್ರ ದಿನಾಚರಣೆ ಆಚರಿಸಿದಾಗ ಅದು 30 ಕೇಳಿತು. 30 ಹೋಗಿ ಇವತ್ತು 8-10 ಇರ್ತಕ್ಕಂಥ ದಾಖಲೆಗಳನ್ನ, ಆಮೇಲೆ ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ಮಾತ್ರ ಹೊರಗಡೆಯಿಂದ ತಗೊಳ್ಳೋವಂಥ ಒಂದು ಈಸಿ ಆಫ್ ಡೂಯಿಂಗು ಆನ್ಲೈನ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲದಕ್ಕಿಂತ ಮುಖ್ಯ, ಸಮಸ್ಯೆಗಳು ಬೇಕಾದಷ್ಟಿತ್ತು. ನಾವು ಸಮಗ್ರವಾಗಿ ಇದನ್ನೆಲ್ಲ ಭೇದಿಸೋಕ್ಕೆ ವಿಶೇಷ ಸದನ ಸಮಿತಿಯನ್ನು ರಚಿಸಿದ್ದೇವೆ. ಅದರ ಅಧ್ಯಕ್ಷರು ನಮ್ಮ ಗೌರವ ಅಧ್ಯಕ್ಷರೇ ಇರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋವಂಥ ಎಲ್ಲ ಭರವಸೆ ಇದೆ. ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗತ್ತೆ. ಅದೆಲ್ಲವನ್ನು ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ಸು ಎಲ್ಲ ಇಲಾಖೆಯನ್ನು ಕರೆಯುವಂಥ ಸಾಮರ್ಥ್ಯ ಸದನ ಸಮಿತಿ, ವಿಶೇಷ ಸದನ ಸಮಿತಿಗೆ ಇರೋದ್ರಿಂದ ಎಲ್ಲ ಇಲಾಖೆಯವ್ರನ್ನ ಕರೆದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಂಡು ಅವರು ಅದಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಮಾಡೋ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಪರಿಹಾರ ಸಿಗುತ್ತೆ.